ಆಶೀರ್ವಾದ ಮಾಡಬೇಕಾದ್ರೆ ಈ ಕಡೆ ಮಾಡಿದ್ರೆ ಈ ಕಡೆ ಆಶೀರ್ವಾದ ಮಾಡಬೇಕಾಗ್ತಿಲ್ಲ. ಅವನಿಗೆ ಈ ಕೈ ಒಂದೇ ಈ ಕೈ ಒಂದೇ. ಆದರೂ ಕೂಡ ಶಾಸ್ತ್ರ ಹೇಳ್ತಾರೆ ಭಗವಂತನ ವೆಂಕಟರಮಣ ಗರ್ಭಾಲಯದಲ್ಲಿ ಯಾರು ನಮಸ್ಕಾರ ಮಾಡಕ್ಕಿಲ್ಲ, ಅಲ್ಲಿ ಮಾಡಿ ಗುಡಿಸೋದಲ್ಲ, ಬಡಾನ ಬಿದ್ದು ರಶ್ ಇರ್ತದ ಒಂದು ಬಿಡ್ರಿ. ಎರಡನೇ ಅಂದರೆ ಅಲ್ಲಿ ಮಾಡಬಾರ್ದು ಅಂತ ಒಂದು ಸಂಪ್ರದಾಯ, ಅದನ್ನು ಕಡ್ಡಾಯವಾಗಿ ಇಟ್ಟಿದ್ದಾರೆ. ಯಾಕೆ ಗರ್ಭಾಲಯದಲ್ಲಿ ನಮಸ್ಕಾರ ಮಾಡಬಾರ್ದು? ನೋಡು, ಒಳಗೆ ಯಾರು ನಿನ್ನ ಗರ್ಭಾಲಯದಲ್ಲಿ ಶಾಸ್ತ್ರ ಪ್ರಕಾರ ಯಾರು ಅಡ್ಡ ಬೆಳಗಿಲ್ಲ, ಅಂಗಳದಲ್ಲಿ ಅಡ್ಡ ಬಿಡ್ತಾರೆ. ಮೊದಲು ಬಂದ್ರದ ವೆಂಕಟರಮಣ ಗೋವಿಂದ ಸಾಷ್ಟಾಂಗ ಬಿದ್ದು ಬಿಡ್ತಾರೆ. ಇಲ್ಲೇ ತಿಂಡ್ರಿ ಕೊಳ್ಳೋದು ಎಲ್ಲ ಮಾಡ್ತಾರೆ. ಅವರ ಪಾದರೇಣು, ಅವರ ಮೈಯ ಧೂಳು ಎಲ್ಲ ಅಂಗಳದಲ್ಲೇ ಇರ್ತದೆ. ವರಯ, ನೀನು ಕೃಷ್ಣಾವತಾರದಲ್ಲಿ ಮಾಡಿದ ಕೆಲಸನೇ ನಾನು ಈಗ ಮಾಡ್ತೀನಿ. ನಿನ್ನಕ್ಕಿಂತಲೂ ನಿನ್ನ ಭಕ್ತರ ಪಾದ ಧೂಳಿ ಇರೋದಿಲ್ಲ, ಅದು ಬಹಳ ದೊಡ್ಡದು. ನಾರದರು ರುಕ್ಮಿಣಿಯ ಮಂದಿರಕ್ಕೆ ಬಂದರು. ಅಮ್ಮ ಹೇಳಿದ್ರು, ನಡೆದ್ರೆ ಸ್ವಲ್ಪ ವೆಯ್ಟ್ ಮಾಡಬೇಕು. ಇಲ್ಲಮ್ಮ ನನ್ನ ಅರ್ಜೆಂಟ್ ನೋಡ್ಬೇಕಪ್ಪನ ಕೃಷ್ಣನ. ಇಲ್ಲ ಪೂಜೆ ಮಾಡ್ತಾರೆ. ಅವ್ರು ನಾರದ್ರೆ ಎದುರೇ ಹೊಡಿ ಪೂಜೆ ಮಾಡ್ತಾರೆ. ಇದೇನು ಮಾರ, ಆತ ಯಾರು ಪೂಜೆ ಮಾಡ್ತಾರೆ? ನಾವೆಲ್ಲ ಆತರ ಪೂಜೆ ಮಾಡಿದ್ರೆ ಆತ ಯಾರು? ಹಾಗಾದ್ರೆ ಯಾಕಂದ್ರೆ ದಾರಿಗೂ ಸ್ವಲ್ಪ ಗೊತ್ತಾಗ್ತದೆ, ಈ ಥರ ಬಿಟ್ಬಿಟ್ಟು ಆತ ಹಿಡ್ಕೊತೀವಿ. ಶ್ರೀನಿವಾಸನ ಕೃಷ್ಣನೇ ಪೂಜೆ ಮಾಡತಕ್ಕಂಥ ದೇವರು ಅಂದರೆ ಅದು ಬಹಳ ದೊಡ್ಡದಿರ್ತದೆ. ಅದು ಆತಕ್ಕಿಂತ ಸುಪ್ರೀಮ್ ಆಗಿರ್ಬೇಕಲ್ವಾ. ಸೊ ನಾನು ಇಷ್ಟುವರೆಗೆ ಕೃಷ್ಣ ಕೃಷ್ಣ ಅಂತ ಹಿಡ್ಕೊಂಡು ಕೂತ್ಕೊಂಡಿದ್ದೆ. ನಿನ್ನ ಗಂಡ ಯಾರನ್ನು ಪೂಜೆ ಮಾಡ್ತಾನಂತ ಏನೋ ಅವ್ರಿಗೆ ಬೇಡ ಬಿಡಬೇಡ ಅಂತ ಹೇಳ್ಯಾರ್ರಿ. ಇದೊಂದ್ಸಲಮ್ಮ ನಾನೇನು ಮಾತಾಡಲ್ಲ, ಅದೊಂದ್ಸಲ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗಲ್ಲ. ಅತ್ತೇನು ಪೆಟ್ಟಿಗೆ ಬಿಸ್ತಾನೆ, ಏನು ದೇವ್ರು ಇಟ್ಕೊಂಡಿದ್ದಾನೆ ಅದನ್ನು ನೋಡಿಬಿಟ್ಟು ಬಂದ್ಬಿಡ್ತೀನಿ. ದಯಮಾಡಿ ನನಗೆ ಮುಂದೆ ಚಾನ್ಸ್ ಪ್ಲ್ಯಾನ್ ಮಾಡ್ಕೊಳಕ್ಕ. ಸರಿ ಹೋಗ್ರಿ, ಇವತ್ತಿದ್ರು ಒಳಗೆ ಹೋದರೆ ಕೃಷ್ಣ ತೋರಿಸಿದಂತೆ ಏನಿಲ್ಲ, ನಾನೇನು ಪೂಜೆ ಮಾಡಲ್ಲ. ನನ್ನ ಮನೆಗೆ ಬರುವ ಭಾಗವತೋತ್ತಮ ಮತ್ತು ಬ್ರಾಹ್ಮಣರು ಅಂದ್ಕೋಬೇಡ. ನನ್ನ ಮನೆಗೆ ಬರುವ ಭಾಗವತೋತ್ತಮರು ನನ್ನ ಭಕ್ತರು, ಅದು ಜಾತಿ ಯಾವುದಾದ್ರಾಗಿರ್ಬೋದು, ಬ್ರಾಹ್ಮಣ ಆಗಿರ್ಬೋದು, ಶೂದ್ರನಾಗಿರ್ಬೋದು. ನಮಗೆ ಬಡ್ದಿರೋ ಶನಿ ಯಾವ್ದು ಗೊತ್ತನ? ಬ್ರಾಹ್ಮಣರಿಗೆ ಇದೆ. ನಾನು ಬ್ರಾಹ್ಮಣ, ನಾನು ಶ್ರೇಷ್ಠ. ಅದರಲ್ಲಿ ಮಾಧುರಿಗೆ ಇನ್ನಿಷ್ಟು ಪಾಪ ಅವ್ರಿಗೆ ಇಲ್ಲಿರ್ತಾವೆ ಕಾಣು. ನನಗೆ ಮೋಕ್ಷ. ಅಕ್ಷತೆ ಅಂಗಾರ ಅವ್ರು ಹೆಚ್ಕೊಂಡಿರ್ತಾರೋ ಅವರಿಗೆ ಮೋಕ್ಷ. ಸತ್ರು ಬರ ಕೊಟ್ಟಿಲ್ಲ ವೆಂಕಟರಮಣ. ಯಾರಿಗೂ ರೆಕಾರ್ಡೆಡ್ ಆಗಿ ಯಾರ್ಯಾರು ಮಾಧುರಾಗಿ ಹುಡ್ತಾರೋ, ಯಾರ್ಯಾರು ಅಕ್ಷತೆ ಅಂಗಾರ ಹಚ್ಕೋತಾರೋ ಅವರೆಲ್ಲರಿಗೆ ನಿನ್ನ ಜೀವನ ಹೊಲಸಾದ ಜೀವನ ಇರೋದು. ಸುಪ್ರಭಾತಕ್ಕೆ ಬರದೇ ಇದ್ರೂ ಪರವಾಗಿಲ್ಲ, ಪ್ರಸನ್ನ ವೆಂಕಟದಾಸರ ಆರಾಧನೆಯಲ್ಲಿ ಭಾಗವಹಿಸಿದ್ರು ಪರವಾಗಿಲ್ಲ, ಪ್ರಸನ್ನ ವೆಂಕಟದಾಸರ ಊಟಕ್ಕೆ ಮಾತ್ರ ಒಂದು ನೀವು ಹೋದರೂ ಚಿಂತೆ ಇಲ್ಲ. ಅಕ್ಷತೆ ಅಂಗಾರ ಅದಲ್ಲ, ಅದಕ್ಕೆ ನೀವು ಮೋಕ್ಷ ಕೊಡ್ತೀನಿ ಅಂತ ವೆಂಕಟರಮಣ ಏನು ಬರ್ಕೊಟ್ಟಿಲ್ಲ ಯಾರಿಗೂ. ಯಾರು ಅವನು ಹೇಳ್ತಾನೆ, ಭಕ್ತಿಯ ತ್ವನನ್ಯಯ ಲಭ್ಯ ಅಹಮೇವಂ ವಿಧೋರ್ಜುನ. ಅರ್ಜುನ, ನಾನು ಯಾತಕ್ಕೆ ಸಿಗ್ತೇನೆ ಗೊತ್ತನ? ಭಕ್ತಿಗೆ ಮಾತ್ರ ಭಕ್ತಿ ಸುಪಾಸೇನ ಬದ್ಧ ಸತ್ಪಾದ ಪಂಕಜಂ. ಭಕ್ತರ ಭಕ್ತಿ ಎಂಬ ಪಾಶಕ್ಕೆ ಕಟ್ಟು ಬಿದ್ದವರೇ ಹೊರತಾಗಿ ಮತ್ಯಾತಕ್ಕೂ ಕಟ್ಟು ಬೀಳೋದಿಲ್ಲ. ಅವನು ಕಟ್ಟುವ ವ್ಯಕ್ತಿ ಜಾತಿ ಆಗಬೇಕಲ್ಲ ಏನ್ರಿ? ಭಕ್ತಿ ಯಾರು ಕಟ್ಟಬೇಕು? ಭಗವಂತನಲ್ಲಿ ಭಕ್ತಿ ಯಾರು ಮಾಡಬೇಕು? ಏನು ಕನ್ನಡಿಗರು ಮಾಡಬೇಕಾ, ತೇನಿನವರು ಮಾಡಬೇಕಾ, ಅಥವಾ ಮಹಾರಾಷ್ಟ್ರದ? ಇನ್ನು ಇವಾಗಂತೂ ನಮ್ಮಲ್ಲಿ ಭ್ರಾಂತಿ ಅದ ನೋಡ್ರಿ. ಒಂದು ಸರ್ವೆ ಮಾತು ನಿಮ್ಗೆ ಗೊತ್ತಾನ? ಈ ಮತ್ತೆ ಒಬ್ಬರು ಸರ್ವೆ ಮಾಡಿದ್ದಾರೆ. ನಮಗೆಲ್ಲ ಏನು ಗೊತ್ತರ, ಎಲ್ಲಿಗೆ ಹೋಗಿದ್ದಾರೆ ಅವರು? ನಿಮ್ಮ ಮಗ ಎಲ್ಲಿದ್ದಾರೆ? ಅಮೆರಿಕದಾಗಿದ್ದಾರೆ. ಅದ್ರ ಮತ್ತೆ ಅಪಣಾಚಾರ್ಯ ನಿಮ್ಮ ಮಗ ಹೋಗ್ಯಾನಂತ ಈ ಪ್ಲಾನ್ ಹಾಕ್ತೀರ ಅಂತ ಕೇಳಬೇಡ. ಮತ್ತೆ ನನ್ನ ಮಗ ಹೋದಾಗ ಬಿಟ್ಟು ಬಂದ್ಬಿಟ್ಟ. ಅಪ್ಪ ನನ್ನ ಜನ್ಮದಲ್ಲಿ ಹೋಗೋದಲ್ಲಿಂದ ಅಮೆರಿಕಕ್ಕೆ ಇಲ್ಲೇ ಇರ್ತೀನಿ ಅಂತ ಇಲ್ಲೇ ಇದ್ದಾನೆ, ನನ್ನ ಹತ್ರ ಇರ್ತಾರೆ. ನಾನು ಸಾಯೋ ತನಕ ನನ್ನ ಹತ್ರ ಇರ್ತಾರೆ. ಅಮೆರಿಕನ ಹತ್ರ ಸಾಯ್ಲಕ್ಕ ಅವನಿಷ್ಟ, ಅವನು ಸಂಬಂಧಪಟ್ಟಿದ್ದು. ಆ ಭಾವನೆಯಿಂದ ನಾನು ಹೇಳ್ತಾ ಇಲ್ಲ. ಅಮೆರಿಕಕ್ಕೆ ಹೋಗಿ ಬಂದಾರೆ ನನ್ನ ಮಗ. ಹಾಗನ ಸ್ವಚ್ಛ ನಡ್ರಿ, ನಮ್ಮ ಪಂಕ್ತಿ ಊಟಕ್ಕೆ ಹಾಕ್ಬಾರ್ದು. ಇವರೇನು ಬಹಳ ಭಕ್ತಿ. ಅಲ್ಲೇ ಹೋಯ್ತೀರಿ. ಯಾವಾಗ ನೀವು ಆ ವ್ಯಕ್ತಿಯನ್ನು, ಒಬ್ಬ ವ್ಯಕ್ತಿ ಅಮೆರಿಕಕ್ಕೆ ಹೋಗಿ ಬಂದಾನೆ ಅಂತ ಕೇಳಿದ ಕೂಡಲೇ ಹೈ ಅವ ಅಂತಾರೆ ದಬ್ಬು ಅಲ್ಲಿ ಕುಡಿಸ್ಬಾಡ್ರಿ ನಮ್ಮ ಸರಿ ಅಂದ್ರಲ್ಲ, ಮುಗಿತು ಕತ್ತಿ ನಿಮ್ಮದು. ನೀವು ಸರ್ವತ್ರ ಭಗವಂತನ ಕಾಣುವ ಶಕ್ತಿ ಇಲ್ಲ ನಿಮ್ಮಲ್ಲಿ. ಕೃಷ್ಣ ಹೇಳ್ತಾನೆ, ಸುನಿಚೈವ ಸ್ವಪಾಕೇಚ ಪಂಡಿತ ಸಮದರ್ಶನ. ನಾಯಿಯಲ್ಲಿ ಭಗವಂತನನ್ನು ಕಾಣು. ಬರೇ ನಾಯಿಯಲ್ಲ, ನಾಯಿಯನ್ನು ತಿನ್ನುವ ವ್ಯಕ್ತಿಯಲ್ಲಿ ಭಗವಂತನನ್ನು ಕಾಣು. ಆ ರೀತಿ ಕಾಣುವವನೇ ನಿಜವಾದ ಪಂಡಿತ, ಅವನು ನಿಜವಾದ ಜ್ಞಾನಿ. ಸುಮ್ಮನೆ ನೀನು ಕಂಡಲ್ಲಿ ವಿಶ್ವರೂಪ ಕಾಂಬುವ. ಭಗವಂತನನ್ನು ಸರ್ವತ್ರ ಕಾಣಬೇಕು. ನಿನಗೆ ಕಾಣಲಿಕ್ಕೆ ಶಕ್ತಿ ಇಲ್ಲಲ್ಲ. ನಮಗೆ ಗೊತ್ತಾರೆ, ವೇದಾಂತ ಹೇಳ್ತೀವಿ, ಆಚಾರ್ಯರ ಸಿದ್ಧಾಂತ ಅಂತ ಕೈ ಎತ್ತಿ ಮಾತಾಡ್ತೀವಿ, ಆದರೆ ಅದರ ಅನುಷ್ಠಾನದಲ್ಲಿಲ್ಲ. ಆಚಾರ್ಯ ಹೇಳ್ತಾರೆ ಅಸ್ವತಂತ್ರ ಜೀವಿ, ಯಾವುದು ಮಾಡ್ಲಿಕ್ಕೆ ಅಧಿಕಾರ ಇಲ್ಲ. ಅಮೆರಿಕಕ್ಕೆ ಹೋಗ್ಲಿಕ್ಕೂ ಅವನಿಗೆ ಅಧಿಕಾರ ಇಲ್ಲ, ಅಮೆರಿಕಾದಿಂದ ಬರಲಕ್ಕೂ ಅಧಿಕಾರ ಇಲ್ಲ. ನೀನು ತಿರುಪತಿಯಲ್ಲಿ ಇರ್ಲಕ್ಕಾಗಲಿ, ಕೌತಾಳದಲ್ಲಿ ಅಲ್ಲಿ ಬಾಗಲಕೋಟೆಯಲ್ಲಿ ಇರ್ಲಕ್ಕೂ ನಿನಗೆ ಅಧಿಕಾರ ಇಲ್ಲ. ಇಲ್ಲಿ ಹುಟ್ಟುವುದರಿಂದ ಮೊದಲು ಮಾಡಿಕೊಂಡು ಸಾಯುವವರೆಗೂ ನಿನ್ನ ಜೀವನದಲ್ಲಿ ಏನೇನು ನಡೀತದೆ ಅದು ಯಾವುದು ನಿನ್ನಿಂದ ನಡೆದದ್ದಲ್ಲ, ಭಗವಂತನ ಸಂಕಲ್ಪದಂತೆ ನಡೆದದ್ದು, ಅವನ ಇಚ್ಛೆಗೆ ಬಂದದ್ದು ನಡೆದದ್ದು. ಈ ಚಿಂತನೆ ಜೀವಿ ಅಸ್ವತಂತ್ರ ಎಂಬ ಚಿಂತನೆ ಬಂದು ಸರ್ವತಂತ್ರ ಸ್ವತಂತ್ರ ಭಗವಂತ ಅಂತ ಬಂದು ಅವನು ಆಡಿಸಿದಂತೆ ಆಡುವ ಕೀಲು ಗೊಂಬೆಗಳು ನಾವು ಎಂಬ ಆಲೋಚನೆ ನಮಗೆ ಬಂದಾಗ ಯಾರು ಏನು ಮಾತಾಡೋದಿಲ್ಲ.
ಅವನಿಚ್ಛ. ಶ್ರೀವಾರ ರಾಮಾಚಾರ್ಯ ಅಂಥವ್ರು ಇದನ್ನು ತೋರ್ತಾ ಇದ್ರು. ಅಮೆರಿಕ ಆಯ್ತು ಸ್ವಾಮಿ ಸಂಕಲ್ಪ ಆಯ್ತು ಕೊಡು. ಏನು ಬಗಲ ಕೂತ್ಕೊಂಡ್ಬಿಟ್ರೆ ನೀನು ಮೈಲಿಗೆ ಆಗ್ತೀಯ? ನೀನು ಮೈಲಿಗೆ ಹಾಗಿದ್ರೆ ನಿನ್ನ ಮಡಿಗೆ ಬೆಂಕಿ ಹೆಚ್ಚು, ಹೌದಾ? ನೀನು ಮಾತಾಡೋದ್ರಿಂದ, ನೀನು ನೋಡೋದ್ರಿಂದ, ನಿನ್ನ ಬಗಲಾಗ ಒಂದು ವ್ಯಕ್ತಿ ಬದುಕೂಡೋದ್ರಿಂದ ನಾವು ಮೈಲಿಗೆ ಆಗ್ತೀವಿ ಅಂದರೆ ನಿನ್ನ ಕಾನ್ಫಿಡೆನ್ಸ್ ಎಷ್ಟಾಯಿತು, ಎಷ್ಟು ನಿನ್ನಲ್ಲಿ ಆತ್ಮವಿಶ್ವಾಸ ಅದ? ಇಲ್ಲ, ಅದಲ್ಲ. ಅದನ್ನು ಇವತ್ತು ತಿಳ್ಕೊಂಡಿದ್ದಾರೆ. ಏನು ಗೊತ್ತನಾ? ಭಾರತದಲ್ಲಿರುವ ಪರ್ಸೆಂಟೇಜ್ ಪ್ರಕಾರ ಇಂಡಿಯಾದಲ್ಲಿರುವ ಮಾಧ್ವರು ಎಷ್ಟಿದ್ದಾರೋ, ಆಮೇಲೆ ಅಮೆರಿಕಾದಲ್ಲಿ ಹೋಗಿ ಸೆಟ್ಲ್ ಆಗಿರ್ತಕ್ಕಂಥವ್ರು, ಅಮೆರಿಕಕ್ಕೆ ಹೋಗಿ ಉದ್ಯೋಗದ ರೀತಿ ಹೋಗಿರ್ತಕ್ಕಂಥ ಅಮೆರಿಕಾದವರು ಕ್ಯಾಲ್ಕುಲೇಷನ್ ಮಾಡಿದರೆ ಆಶ್ಚರ್ಯ ಏನು ಗೊತ್ತನ? ರಿಪೋರ್ಟ್ ಏನು ಬಂದ ಗೊತ್ತನ? ಅಮೆರಿಕಾದಲ್ಲಿರುವ ಮಾಧ್ವರೇ ಚೆನ್ನಾಗಿ ಆಚಾರ ವಿಚಾರ ಮಾಡ್ತಾ ಇದ್ದಾರೆ. ನಿತ್ಯ ಸಂಧ್ಯಾವಂದನ ಮಾಡಿಕೊಂಡು ಕೂತ್ಕೊಂಡ, ನಿತ್ಯದಲ್ಲಿ ಭಜನೆ, ಏಕಾದಶಿ ಆಯ್ತವಾರ ಒಂದು ಕಡೆ ಸೇರಿ ಭಜನೆ ಮಾಡ್ತಾರೆ. ಅಲ್ಲಿ ನೀವು ನಂಬಲಾಗೆ ನಿನ್ನೆ 3 ದಿವಸ ಕೆಳಗೆ ನಾನು ಇಲ್ಲಿ ಬರೋದಕ್ಕಿಂತ ಮುಂಚೆ ಅಮೆರಿಕದಿಂದ ಒಬ್ಬ ಹೆಣ್ಮಗಳು ಬಂದಿದ್ದೆ. ಅದಕ್ಕೆ ಒಂದಾಗುತ್ತಾ ಕೇವಲ ಕೌತಾಳದ ಹರಿಕಥಾಂಸಾರ ಮಂದಿರ ನೋಡಬೇಕು ಅಂತ ಬಂದದ್ದು 3 ದಿವಸ. ನನ್ನ ಆಕೆ ಅಪ್ಪಣಾಚಾರ್ಯ ನಾನು ಇಲ್ಲಿ ಇರ್ಬೋದಾ, ನನಗೆ ಊಟಕ್ಕೆ ಪರವಾಗಿಲ್ಲ, ಪ್ರಾಬ್ಲಮ್ ಆಗ. ಅಯ್ಯೋ ತಾಯಿ ನಮಸ್ಕಾರ, ಈಗ ನೀವು ಬಂದದ್ದು ನಮ್ಮ ಜೀವನ ಧನ್ಯ ಆಗ್ತದೆ ಬಾ. ಆಕೇನು 3 ದಿವಸ ಇದ್ಲು, 3 ದಿವಸ ಬರೀ ಅವೆಲ್ಲ ಬರ್ಕೊಂಡ್ರು. ಬರೀ ಫೋಟೋ ತಗೊಂಬೋದು, ಬರ್ಕೊಂಬೋದು. ಇನ್ನೊಂದು ಕೆಲಸ ಇಲ್ಲ ಬೇರೆ. ಆಕೆ ಹೇಳಿದ್ದು, ಪುಣಾಚಾರ್ಯ ಅಮ್ಮ ನೀವು ನಿಮ್ಮ ಯಜಮಾನರು ಅಲ್ಲಿದ್ದ? ಹೌದು ಅಲ್ಲೇ ಇದ್ದಾರೆ, ನಾವು 25 ವರ್ಷ ಆಯ್ತು ನಾವು ಅಲ್ಲಿ ಸೆಟ್ಲ್ ಆಗಿಬಿಟ್ಟಿವಿ. ನಾವು ಅಲ್ಲೇ ನಮ್ಮ ಮನೆಗೆ ಅದ, ನಮಗೆ 2 ಮಕ್ಕಳು ಗಂಡಸು ಮಕ್ಕಳಿದ್ದಾರೆ. ನಮ್ಮ ಯಜಮಾನರ ಪುಣಾಚಾರ್ಯ ನೀವು ಇಲ್ಲಿ ಏನಾದ್ರು ಮಾಡ್ತೀರಾ? ಆಕೆ ಎಷ್ಟು ಮುಗ್ಧವಾದ ಮಾತು ಕೇಳಿದರೆ, ಇಲ್ಲಿ ದಾಸರ ಆರಾಧನೆ ಅಂತೀರಲ್ಲ, ನಾನು ನಮ್ಮ ಯಜಮಾನ್ರು ಇಬ್ಬರು ಬರಬೇಕು ಅಂದ್ಕೊಂಡು. ನೀವು ಏನಿಲ್ಲ, ನೀವು ಏನು ಅನ್ಕೋಬೇಡ್ರಿ, ನೀವು ಅಡಿಗೆರ ಪಡೆಯೋರು ಕಳಿಸ್ಬೇಡ್ರಿ. ನೀವು ಎಷ್ಟು ಜನ ಸೇರ್ತಾರೆ? ಒಂದು 1000 ಜನ ಸೇರ್ತಾರೆ. ನಮ್ಮ ಯಜಮಾನ 1000 ಜನಕ್ಕೆ ಅಡಿಗೆ ಮಾಡಿಬಿಡ್ತಾರೆ. ಏನು ಓದ್ತಾ ಅವ್ರು ಏನು ಕೆಲಸ ಮಾಡ್ತಾರೆ ಮದುವೆ ವರ್ಗದಲ್ಲಿ? ಈಸ್ ಇಂಜಿನಿಯರ್ಸ್, ಹೈಯೆಸ್ಟ್ ಪೊಸಿಷನಲ್ಲಿ ಇರ್ತಕ್ಕಂಥ ಸೀನಿಯರ್ ಮೋಸ್ಟ್ ಇಂಜಿನಿಯರ್. ಅವರು ಹೇಳ್ತಾರೆ ನಮ್ಮ ಮಡಿಯಲ್ಲಿ ಅಡಿಗೆ ಮಾಡ್ತಾರೆ. ಆಕೆ ಹೇಳಿದ್ರು ನೋಡಿ, ಆಕೆ ಹೀಗೆ ಹೇಳಿದ್ದು, ಮಡಿಯಲ್ಲೇ ನಮ್ಮ ನೋಡಿದ್ ಭಾಳ ಸ್ವಚ್ಛವಾಗಿ ಮಡಿಯಲ್ಲೇ ನಮ್ಮವ್ರು ಅಡಿಗೆ ಮಾಡ್ತಾರೆ. ನೀವೇನು ಪಣಾಚಾರ, ನೀವು ಅಡಿಗೆವ್ರನ್ನ ಮಾತ್ರ ಕರೆಸ್ಬೇಡ್ರಿ. ನಾವು ನಮ್ಮ ಗಂಡ ಬಂದಾಗ, ಯಾಕಂದ್ರೆ ನಮ್ಮ ಯಜಮಾನರಿಗೆ ಇದು ಭಾಳ ಇಷ್ಟ, ಬ್ರಾಹ್ಮಣರಿಗೆಲ್ಲ ಅಡಿಗೆ ಮಾಡಿ ಹಾಕಬೇಕು, ಎಲ್ಲರೂ ಊಟ ಮಾಡಬೇಕು ಅಂತ ಹೇಳಿ. ಅಲ್ಲಿ ಎಲ್ಲ ಇಸ್ಕಾನ್ನವರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಮ್ಮ ಮಾತೂರು ಮಾಡೋದು, ರಾಯರ ಆರಾಧನೆ, ಅಲ್ಲೆಲ್ಲ ನಮ್ಮ ಯಜಮಾನರೇ ಮಾಡೋದು. ನನಗನಿಸ್ತು ಈ ಬುದ್ಧಿ ನೀವೇನು ಇವತ್ತು ಒಂದು ಟೆಸ್ಟ್ ಮಾಡಿರ್ಬೇಕಾರೆ. ಅಂದರೆ ನಾನು ಇದು ಹೇಳಿ ಅದ್ಕೊಂಡು ನಾನು ಸ್ವಲ್ಪ ನಾಟಕ ಆಡ್ಬೋದು. ಬೇರೆ ಯಾರು ಬರ್ತಾರಲ್ಲ ಆಚಾರ ಬರ್ತಾರೆ ನೋಡ್ರಿ, ಆಚಾರ್ಯ ಏನಿಲ್ಲ ಧ್ರುವಾಚಾರ್ಯ ಹೇಳ್ಬೇಕು ಅದನ್ನು. ಆಚಾರ್ಯ ಇವತ್ತು ಅಡಿಗೆವ್ರು ಬಂದಿಲ್ಲ, ದಯಮಾಡಿ ನೀವು ಇವತ್ತು ಅಡಿಗೆ ಮಾಡಿಬಿಡ್ರಿ. ಏನು ಬುದ್ಧಿ ಅದಲ್ಲ ನಿಮಗೆ? ಏನು ನಾನೀಗ ಸುಧಾರಿತ ಅಧ್ಯಯನ ಮಾಡಿದೆ, ನಾನು ನಿಮ್ಮ ಮನೆಯಾಗ ಅಡಿಗೆ ಮಾಡುತ್ತೆ ಬುದ್ಧಿ ಅದಲ್ಲಿ. ಧ್ರುವಾಚಾರ್ಯನ ಅಟ್ಯಾಕ್ ಮಾಡಿಬಿಡ್ತಾರೆ ಈ ಕ್ಷಣದಲ್ಲಿ. ಇದು ನಮ್ಮ ಲಕ್ಷಣ. ನಮಗೇನು ಜ್ಞಾನ ಅದೇ, ಏನು ಅನುಸಂಧಾನ ಅದೇ. ಅವನಷ್ಟು ದೊಡ್ಡ ಪೊಸಿಷನ್ ಇರ್ತಕ್ಕಂಥವ್ನು ಹೇಳ್ತಾನೆ, ಬ್ರಾಹ್ಮಣರಿಗೆ ಅಡಿಗೆ ಮಾಡುವುದು ಅಂದರೆ ಇಷ್ಟ, ಸಾಕು. ನನಗನಿಸ್ತು ತಾಯಿ, ನಿಜವಾದ ದಂಪತಿಗಳು ನೀವು, ನಾವಲ್ಲ. ನಮಗೆ ಬರೇ ಅಹಂಕಾರ, ಇನ್ನೊಂದು ನೀವು ಮಾಡಿ ಇಟ್ಟರೆ ತಿನ್ನುವ ವ್ಯಕ್ತಿಗಳು ನಾವು. 10 ಮಂದಿಗೆ ಕೊಡಬೇಕು ಮಾಡಬೇಕು ಎಂಬ ವ್ಯಕ್ತಿ ಅವರು. ಅಂದರೆ ಯಾರು ದೊಡ್ಡವರಾದ? ನಾನು ದೊಡ್ಡವರಾದ, ಅವರು ದೊಡ್ಡವರು. ಅವ್ರು ಹೇಳ್ತಾರೆ, ಆ ಹೆಣ್ಮಗಳೇ ಹೇಳಿದ ಮಾತು. ಅಮೆರಿಕಾದಲ್ಲಿರುವ ನನ್ನ ಮಕ್ಕಳಿಬ್ಬರು ಒಬ್ಬನಾಚಾರ್ಯ ಸಂಧ್ಯಾವಂದನ ಇಲ್ಲದೆ, ಗೋಪಿಚಂದ್ರ ಇಲ್ಲದಲೇ ಹೊರಗೆ ಹೋಗೋದಿಲ್ಲ. ಇಬ್ಬರು ದೊಡ್ಡ ಪುರುಷರಲ್ಲಿದ್ದಾರೆ, ಇಬ್ಬರದು ಒಳ್ಳೆ ಹೋಗ್ಬೇಕು. ಅಂದರೆ ಅಲ್ಲಿ ಎಲ್ಲರೂ ಸಂಧ್ಯಾವಂದನ ಮಾಡ್ತಾರಂತೆ. ಏಕಾದಶಿ ಬಂತು ಅಂದರೆ ಎಲ್ಲರೂ ಒಂದು ಕಡೆ ಸೇರ್ತಾರಂತೆ. ಇಲ್ಲ ಈ ಭಜನಿ ಅಂತ ಈಗೊಂದು ಒಳ್ಳೆಯ ಸೌಕರ್ಯಗಳವಲ್ಲ, ಟೆಲಿಫೋನು ಮತ್ತು ಟಿ ವಿಗಳು, ಇದ್ರ ದ್ವಾರ ಎಲ್ಲರೂ ಒಂದೇ ಕಡೆ ಕೂತ್ಕೊಂಡ್ಬೇಕಾಗಿಲ್ಲ. ಅವ್ರವ್ರ ಮನೆಗೆ ಕೂತ್ಕೊಂಡಿರ್ತಾರೆ, ಅವ್ರವ್ರು ಭಜನೆ ಮಾಡ್ತಾ ಇರ್ತಾರೆ. ಎಷ್ಟು ಅದ್ಭುತ! ಭಾರತಾವನಿಯಲ್ಲಿ ಇದ್ದು, ಪವಿತ್ರ ಕರ್ಮಭೂಮಿಯಲ್ಲಿ ಇದ್ದು ಎಷ್ಟು ಮಂದಿ ಸಂಧ್ಯಾವಂದನ ಮಾಡ್ತಾ ಇದ್ದಾರೆ. ಇವತ್ತೆಷ್ಟು ಜನ ಸುಪ್ರಭಾತಕ್ಕೆ ಬಂದಿದ್ದಾರೆ. ಸ್ವಲ್ಪ ಆಲೋಚನೆ ಮಾಡ್ರಿ. ಬಾಗಲಕೋಟೆಯರಿದಿಷ್ಟೇನಾ? ಇಲ್ಲ. ಅದ ಕಾರಣ ಭಗವಂತನ ಅನುಗ್ರಹ ಆಗಬೇಕಾದ್ರೆ ಇವರೇ ಆಗಬೇಕು, ಹೀಗೇ ಇರಬೇಕು, ಹಾಗೇ ಇರಬೇಕು, ಅದು ಯಾವುದಿಲ್ಲ. ಅವನು ಹೇಳ್ತಾನೆ, ನಂಗೆ ಭಕ್ತಿ ಮಾತ್ರ ಬೇಕು. ಭಕ್ತಿ ಕೊಡು. ನೀನು ಯಾವ ಜಾತಿಯವನಾಗಲಿ, ಹಾಗೇ ಆಗಲಿ, ಎಲ್ಲೇ ಇರು, ಯಾವ ಭಾಷೆಯಲ್ಲೇ ಮಾತಾಡು, ನನಗೆ ಬಂಧು ಆಗ್ತೀಯ. ಆ ರೀತಿ ಸ್ವಾಮಿ ಪ್ರಸನ್ನ ವೆಂಕಟದಾಸರು ಯಾವಾಗ ಕೇಳಿದರು, ನಿನ್ನ ರಾಜಂಗಳ ಸವಡಿಪೆ ಶ್ರೀನಿವಾಸ, ನಿನ್ನ ಅಂಗಳ ಬಳೆದು ಕೊಟ್ಬಿಡು, ಸಾಕು, ನನ್ನ ಜೀವನ ಧನ್ಯ ಆಗಿಬಿಡ್ತದೆ. ಹಾಗಂದ್ರೂ ಬಹುದಯ್ಯ, ರಾಜಂಗಳ ಸವಡಿಪೆ ಕಸ ಬಳಿತೀನಿ ಅಂತೀಯಲ್ಲ, ಅದಕ್ಕೆ ಸಂಬಳ ಭಾಳ ಕಮ್ಮಿ ಇರ್ತದೆ, PAಗೆ ಜಾಸ್ತಿ. ಕಸ ಬಳೆಯಲ್ಲಿ ಅಷ್ಟು ಕೊಡೋದಲ್ಲ, ಅದು ಕಮ್ಮಿ ಇರ್ತದೆ. ಅವನು ನನಗೆ ಕಸ ಬಳೆ ಕೆಲಸ ಕೊಡುತ್ತೆ, ನಾನು ಕೇಳ್ತಾ ಇದ್ದೀನಿ, ಕೊಡು ನೀನು, ನನಗೇನು